ಉಕ್ಕಿ ಹರಿತಾ ಇದೆ ನಾಲೆಗಳು ಹಾಗೆ ಹಳ್ಳಕೊಳ್ಳಗಳು. ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯ ಜಲಾವೃತವಾಗಿದೆ. ಶ್ರೀರಂಗಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯ ಈ ಮಳೆಯಿಂದಾಗಿ ಜಲಾವೃತಗೊಂಡಿದೆ. ಶ್ರೀರಂಗಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯ ಇದೆ. ಇಲ್ಲಿ ಸಾಕಷ್ಟು ಮಳೆಯಿಂದಾಗಿ ವಿದ್ಯಾರ್ಥಿ ನಿಲಯ ಜಲಾವೃತವಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಕಳಪೆ ಕಾಮಗಾರಿಯ ಚರಂಡಿ ವ್ಯವಸ್ಥೆ ಇರೋದ್ರಿಂದ ವಿದ್ಯಾರ್ಥಿಗಳ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ರಾತ್ರಿ ವಸತಿ ಕೊಠಡಿಗಳಿಗೆ ನೀರು ನುಗ್ಗಿ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಶ್ರೀರಂಗಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯ ಇದೆ. ಇಲ್ಲಿಗೆ ಜಲಾವೃತವಾಗಿದೆ ಮಳೆಯಿಂದಾಗಿ. ಹಾಗಾಗಿ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಕಳಪೆ ಕಾಮಗಾರಿಯ ಚರಂಡಿ ವ್ಯವಸ್ಥೆಗೆ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚರಂಡಿ ವ್ಯವಸ್ಥೆ ಸರಿಯಾಗಿ ಇದ್ದರೆ ನೀರು ಸಲೀಸಾಗಿ ಹೊರ ಹೋಗುತ್ತೆ, ಇದರಿಂದ ತೊಂದರೆ ಆಗೋದಿಲ್ಲ. ಆದರೆ ವ್ಯವಸ್ಥೆ ಸರಿಯಾಗಿ ಇಲ್ಲ, ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಈಗ ಅಲ್ಲಿನ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ನೀರು ಹೋಗ್ತಾ ಇಲ್ಲ. ನೀರೆಲ್ಲ ನಿಂತಿರೋದ್ರಿಂದ ನೋಡಿ ನಮ್ಮ ವಿದ್ಯಾರ್ಥಿ ನಿಲಯಗಳು ಓಡಾಡೋಕೆ ಸಮಸ್ಯೆ ಆಗುತ್ತೆ ಇಲ್ಲಿ. ಹಂಗಾಗಿ ಇಲ್ಲಿ ಎಲ್ಲ ಕನೆಕ್ಷನ್ ಕರೆಕ್ಟ್ ಆಗಿ ಸರಿಯಾಗಿ ನೀರು ಹೋಗೋ ತರ ಮಾಡಿದ್ರೆ ನಮ್ಗೆ ತುಂಬಾ ಸಹಾಯ ಆಗುತ್ತೆ. ಮತ್ತೆ ಇಲ್ಲೆಲ್ಲ ಗಿಡ ಎಲ್ಲ ಜಾಸ್ತಿ ನೀರು ಬಂದು ಎಲ್ಲ ಹಾಳಾಗ್ತಾ ಇದೆ. ನಿನ್ನೆ ರಾತ್ರಿ ತುಂಬಾ ಜಾಸ್ತಿ ಮಳೆ ಬಂದಿದೆ. ಇದನ್ನೆಲ್ಲ ಸರಿ ಮಾಡ್ಬೇಕು. ಮೋರಿ ಕನೆಕ್ಷನ್ ಚೆನ್ನಾಗಿಲ್ಲ, ಅದ್ ಸರಿ ಮಾಡಿಸ್ಬೇಕು. ಇಲ್ಲಿ ಓಡಾಡಕ್ಕೆ ಸಮಸ್ಯೆ ಆಗಿದೆ. ಈ ಕಡೆ ಸೈಡ್ ಇಂದ ಬರ್ಬೋದು, ಅದು ಕಷ್ಟ ಇದೆ. ಅಲ್ಲೂ ಎಲ್ಲ ನೀರು ತುಂಬಿಕೊಂಡಿದೆ. ಮಂಡ್ಯ ಜಿಲ್ಲೆಯಾದ್ಯಂತ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮಳವಳ್ಳಿ ತಾಲೂಕಿನಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ. ಚಿಕ್ಕಮಲಗೋಡು ಗ್ರಾಮದಲ್ಲಿ ಜಮೀನಿಗೆ ನೀರು ನುಗ್ಗಿದೆ. ತುಂಬಿ ಹರಿತಾ ಇದೆ ಹಳ್ಳಕೊಳ್ಳಗಳು. ಭತ್ತ, ತೆಂಗು, ಕಬ್ಬು ಸೇರಿ ಹಲವು ಬೆಳೆಗಳು ಮುಳುಗಡೆಯಾಗಿದೆ. ಭಾರಿ ಮಳೆಯಿಂದ ಜಮೀನಿಗೆ ನೀರು ನುಗ್ಗಿದೆ. ಹಾಗಾಗಿ ಬೆಳೆಗಳು ಹಾಳಾಗುವ ಮುನ್ಸೂಚನೆ ಕಾಣ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇರುವಂಥದ್ದು. ರೈತರ ಬೆಳೆ ನಾಶ ಆಗ್ತಾ ಇದೆ. ಇನ್ನು ತುಂಬೆ ಹರಿತಾ ಇದೆ ಹಳ್ಳ ಕೊಳ್ಳಗಳೆಲ್ಲ. ಭತ್ತ, ತೆಂಗು, ಕಬ್ಬು ಸೇರಿ ಹಲವು ಬೆಳೆಗಳು ಮುಳುಗಡೆಯಾಗಿರುವಂಥದ್ದು. ಭಾರಿ ಮಳೆಯಿಂದಾಗಿ ಜಮೀನಿಗೆ ನೀರು ನುಗ್ಗಿದೆ. ಹಾಗಾಗಿ ರೈತರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಮಂಡ್ಯ ಜಿಲ್ಲೆಯಾದ್ಯಂತ ಭಾರಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಇನ್ನು ಚಿಕ್ಕಮಲಗೋಡು ಗ್ರಾಮದಲ್ಲಿ ಜಮೀನಿಗೆ ನೀರು ನುಗ್ಕೊಂಡಿದೆ. ಹೀಗಾಗಿ ಅಲ್ಲಿರುವಂತಹ ಬೆಳೆಗಳು ಕೊಳೆಯುವ ಹಂತದಲ್ಲಿದೆ. ಇನ್ನು ತುಂಬಿ ಹರಿತಾ ಇರುವಂತಹ ಹಳ್ಳಕೊಳ್ಳಗಳ ನೀರು ಸಲೀಸಾಗಿ ಬೆಳೆ ಮಾಡಿರುವಂತಹ ಭತ್ತ, ತೆಂಗು, ಕಬ್ಬು ಸೇರಿದಂತೆ ಹಲವು ಬೆಳೆಗಳಿಗೆ ನುಗ್ಗಿದೆ. ಹಾಗಾಗಿ ಬೆಳೆಗಳು ಮುಳುಗಡೆಯಾಗಿದೆ.